press the bell icon on the YouTube app and never miss another update. Hello students, let's continue our discussion in factors and multiples. Today let's solve some problems, remaining problems in the exercise 4.1. I hope you remember all the points in factors and multiples. Let's start our question number 7, page number 47. I'll read the question. Find which of the following numbers are factors of 24. ಅಂದರೆ ಅಲ್ಲೊಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ 1 2 3 4 5 6 7 8 9 10 12 14 16 18 20 22 and 24. These are given numbers. ಈ given ನಂಬರ್ಸಲ್ಲಿ ಯಾವುದು ಫ್ಯಾಕ್ಟರ್ಸ್ ಆಫ್ 24 ಅಂತ ಕೇಳ್ತಿದ್ದಾನೆ. ಫಸ್ಟ್ ಲೆಟ್ಸ್ ರಿಕಾಲ್ ವಾಟ್ ಆರ್ ಫ್ಯಾಕ್ಟರ್ಸ್. ಫ್ಯಾಕ್ಟರ್ಸ್ ಅಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ 24 ಕೊಟ್ಟಿದ್ದಾರೆ, 24ನ ಫ್ಯಾಕ್ಟರ್ಸ್ ಅಂತ ಫೈಂಡ್ ಔಟ್ ಮಾಡಬೇಕು ಅಂದರೆ ಆ 24 ಯಾವ್ಯಾವ ಟೇಬಲಲ್ಲಿ ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು 1ಇಂದ. ಬಟ್ ಆಲ್ರೆಡಿ ಅವ್ರು ಗಿವನ್ ನಂಬರ್ಸ್ ಕೊಟ್ಟಿದ್ದಾರೆ, 13 ನಂಬರ್ಸ್ 1 to 24 ಒಂದಷ್ಟು ನಂಬರ್ಸ್ ಕೊಟ್ಟಿದ್ದಾರೆ, ಅವು ಫ್ಯಾಕ್ಟರ್ಸ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಾ ಹೋಗಬೇಕು. ಸೊ ಐ ಥಿಂಕ್ ಯು ಆರ್ ಕ್ಲಿಯರ್. ಲೆಟ್ಸ್ ರೈಟ್ ದ ಫ್ಯಾಕ್ಟರ್ಸ್ ಆಫ್ 24. one table ಅಲ್ಲಿ 24 ಬರುತ್ತೆ. ಆಬ್ವಿಯಸ್ಲಿ ಐ ಆಲ್ರೆಡಿ ಟೋಲ್ಡ್ ಯು 1 ಈಸ್ ಅ ಫ್ಯಾಕ್ಟರ್ ಆಫ್ ಎವ್ರಿ ನಂಬರ್. ಎಲ್ಲ ನಂಬರಿಂದು ಫ್ಯಾಕ್ಟರ್ 1 ಆಗೇ ಇರುತ್ತೆ. ಸೊ ಯು ಕ್ಯಾನ್ ಟೇಕ್ 1 ಆ್ಯಂಡ್ ನೆಕ್ಸ್ಟ್ 2 ಟೇಬಲಲ್ಲಿ ಬರುತ್ತಾ ಚೆಕ್ ಮಾಡಿ. 2 1s are 2, 2 2s are 4 ಲೈಕ್ ದಿಸ್. 2 10s are 20. 2 10s are 20 ಆದಮೇಲೂ ಕೂಡ ನೀವು ಚೆಕ್ ಮಾಡ್ತಾ ಹೋದರೆ ನಿಮಗೆ 12 2s are 24. 12 ಟೇಬಲ್ ಗೊತ್ತಿದೆ ಅಲ್ವಾ ಎಲ್ರಿಗೂ. 12 1s are 12, 12 2s are 24. 12 2s are 24. 12 2s are 24 ಅಂದರೆ 2 12s are ಕೂಡ 24 ಅಲ್ವಾ ನಮಗೆ. 2 12s is also a 24 means in 2 tables 2 ಇಂದ ಕೂಡ 24 ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಅದಕ್ಕೆ ನಾವೇನು ತೊಗೋಬೋದು, 2ನ ಫ್ಯಾಕ್ಟರ್ ಆಫ್ 24 ಅಂತ ತೊಗೋಬೋದು. ಇಸ್ ಇಟ್ ಕ್ಲಿಯರ್? ಸೊ ಬರೀ 10 ತನಕ ಟೇಬಲ್ಸ್ ಅಂತ ಕೌಂಟ್ ಮಾಡೋಂಗಿಲ್ಲ. 2 ಇಂದ ಡಿವೈಡ್ ಆಗುತ್ತಾ 24 ಅಂತ ಚೆಕ್ ಮಾಡಬೇಕು. ಹೆಂಗೆ ಚೆಕ್ ಮಾಡೋದು? 24 ತೊಗೊಳ್ತೀರಿ, 2 ತೊಗೊಳ್ತೀರಿ. ಯಾವಾಗ ಟೇಬಲ್ಸ್ ನಿಮಗೆ ಬರುತ್ತೋ ಇಲ್ಲ ಕನ್ಫ್ಯೂಷನ್ ಆಗುತ್ತೋ ಆಗ ಈ ಥರ ಮಾಡ್ತಾ ಹೋಗ್ಬೇಕು. 2 1s 2, ರಿಮೈಂಡರ್ 0, 4 ಡೌನ್, 2 2s 4. ಈಗೇನಾಗುತ್ತೆ ನಮಗೆ 12 ಕಂಪ್ಲೀಟಾಗಿ ಡಿವೈಡ್ ಆಗ್ತಾ ಇದೆ ತಾನೆ. 2 12s 24, ರಿಮೈಂಡರ್ 0 ಇದ್ರೆ ಕಂಪ್ಲೀಟ್ ಡಿವೈಡ್ ಆಗುತ್ತೆ. ಸೊ 2 ಈಸ್ ಎ ಫ್ಯಾಕ್ಟರ್ ಆಫ್ 24. ನೆಕ್ಸ್ಟು 3 ಫ್ಯಾಕ್ಟರ್ ಆಫ್ 24 ಆಗುತ್ತಾ ಚೆಕ್ ಮಾಡಿ. 3 ಟೇಬಲಲ್ಲಿ ಕೌಂಟ್ ಮಾಡ್ತಾವ್ರಿ. 3 1s 3, 3 2s 6, 3 3s 9, 3 4s 12, 3 5s 15, 3 6s 18, 3 7s 21, 3 8s 24. ಇದೇ ಲೈಕ್ ದಿಸ್ ನೀವು ಈ ಥರ ಹೇಳ್ಕೊಂಡು ಚೆಕ್ ಮಾಡ್ತಾ ಹೋಗ್ಬೇಕು. 3 8s 24 ಬರ್ತದೆ ಅಂದರೆ 3 ಟೇಬಲಲ್ಲಿ 24 ಬರ್ತಾ ಇದೆ ತಾನೆ. ಸೊ 3 ಫ್ಯಾಕ್ಟರ್ ಅಂತ ಬರೀಬೋದು. ನೆಕ್ಸ್ಟ್ ನಂಬರು ಕ್ವೆಶನಲ್ಲಿ 4 ಕೊಟ್ಟಿದ್ದಾರೆ. 4 ಟೇಬಲಲ್ಲಿ ಚೆಕ್ ಮಾಡಿ. 4 1s 4, 4 2s 8, 4 3s 12, 4 4s 16, 4 5s 20, 4 6 24. 4 ಟೇಬಲಲ್ಲಿ ಕೂಡ 24 ಬರ್ತಾ ಇದೆ. ಇಸ್ಂಟ್ ಇಟ್? 4 6 24 ಹೌದಲ್ವಾ? ಸೊ 4 ಟೇಬಲಲ್ಲಿ 24 ಬರ್ತಿದೆ. 4 ಈಸ್ ಅ ಫ್ಯಾಕ್ಟರ್ ಆಫ್ 24 ಅಂತ ಹೇಳ್ಬೋದು. ಲೆಟ್ಸ್ ಚೆಕ್ ಫಾರ್ 5ಅಲ್ಲಿ ಚೆಕ್ ಮಾಡ್ತಾ ಹೋಗ್ರಿ. 5 1s 5, 5 2s 15, 5 1s 5, 5 2s 10, 5 3s 15, 5 4s 20, 5 5s 25. ನಿಮಗೆ 5 5s 25 ಬರ್ತಾ ಇದೆ, 24 ಬರ್ತಾ ಇಲ್ಲ. ಸೊ 5 ಈಸ್ ನಾಟ್ ದ ಫ್ಯಾಕ್ಟರ್ ಆಫ್ 24. 5ನ ಬರೆಯೋದಿಲ್ಲ ನಾವಿಲ್ಲಿ. ನೆಕ್ಸ್ಟ್ ನಂಬರ್ ಯಾವುದು? 6 ಟೇಬಲಲ್ಲಿ ಚೆಕ್ ಮಾಡಿ. 6 1s 6, 6 2s 12, 6 3s 18, 6 4s 24. 6 4s 24 ಬರ್ತಾ ಇದೆ ಅಲ್ವಾ? ಸೊ 6ನ ನಾವು ಫ್ಯಾಕ್ಟರ್ ಆಫ್ 24 ಅಂತ ಹೇಳ್ಬೋದು. 6 ಆದಮೇಲೆ ಯಾವ ನಂಬರ್ ಕೊಟ್ಟಿದ್ದಾರೆ? 7 ಚೆಕ್ ಮಾಡಿರಿ. 7 1s 7, 7 2s 14, 7 3s 21 ಇದೆ, 7 4s 28 ಇದೆ, ಬಟ್ ನಾಟ್ 24 ಇಲ್ಲ 7 ಟೇಬಲಲ್ಲಿ. ಸೊ 7ನ ಬರೆಯಲ್ಲ ನಾವು. ನೆಕ್ಸ್ಟು 8ಅಲ್ಲಿ ಚೆಕ್ ಮಾಡಿರಿ. 8 1s 8, 8 2s 16, 8 3s 24, 8 3s 24. 8 ಟೇಬಲಲ್ಲಿ ಬರ್ತಾ ಇದೆ ಅಲ್ವಾ ನಮಗೆ.
ಸೊ 8 ಈಸ್ ಫ್ಯಾಕ್ಟರ್ ಆಫ್ 24 ಅಂತ ಹೇಳ್ಬೋದು. ನೆಕ್ಸ್ಟ್ 9ಅಲ್ಲಿ ಚೆಕ್ ಮಾಡಿ. 9 1s 9, 9 2s 18, 9 3s 21, 9 4s 36. ನಮಗೇನಾಗುತ್ತೆ ಅಂದರೆ 9 ಟೇಬಲಲ್ಲಿ 21 ಇದೆ ಬಟ್ ನಾಟ್ 24. ಸೊ 9 ಕೂಡ ನಾಟ್ ದ ಫ್ಯಾಕ್ಟರ್ ಅಂತ ಹೇಳ್ತೀವಿ. 10 ಟೇಬಲಲ್ಲಿ ಯಾವ್ಯಾವ ನಂಬರ್ಸ್ ಬರುತ್ತೆ, ಎಲ್ಲ ನಂಬರ್ಸಲ್ಲೂ ಲಾಸ್ಟಿಗೆ ಝೀರೋಸ್ ಇರುತ್ತೆ ಅಲ್ವಾ. 10 1s 10, 10 2s 20, 10 3s 30. ಲಾಸ್ಟಿಗೆ ಝೀರೋ ಇದ್ದರೆ ಮಾತ್ರ 10 ಟೇಬಲಲ್ಲಿ ಬರುತ್ತೆ. ಬಟ್ ನಮಗೆ ಲೇಟ್ ಇದೆ, ಲಾಸ್ಟಿಗೆ 4 ಇದೆ. ಸೊ 24 10 ಟೇಬಲಲ್ಲಿ ಬರಲ್ಲ. 12 ಚೆಕ್ ಮಾಡಿರಿ. 12 1s 12, 12 2s 24, 12 2s 24 ಅಲ್ವಾ. ಸೊ ಯು ಕ್ಯಾನ್ ಸೇ 12 ಈಸ್ ಅ ಫ್ಯಾಕ್ಟರ್ ಆಫ್ 24. ನೆಕ್ಸ್ಟ್ 14ಅಲ್ಲಿ ಚೆಕ್ ಮಾಡಿರಿ. 14 1s 14, 14 2s ನಮಗೇನಾಗುತ್ತೆ 28 ಆಗುತ್ತೆ, ನಾಟ್ 24. ಸೊ 14 ಕೂಡ ಫ್ಯಾಕ್ಟರ್ ಆಗಲ್ಲ. ನೆಕ್ಸ್ಟು 16 ಚೆಕ್ ಮಾಡಿರಿ. 16ಅಲ್ಲೂ ಕೂಡ ನಮಗೆ ಫ್ಯಾಕ್ಟರ್ ಬರಲ್ಲ. 16 2s 32 ಆಗುತ್ತೆ, ಅಲ್ಲೂ ಕೂಡ ಆಗಲ್ಲ. 18 ಕೂಡ ಬರಲ್ಲ. 18 2s ಚೆಕ್ ಮಾಡಿರಿ, ಆಗ ಎಷ್ಟು ಬರುತ್ತೆ 20, 20 2s 21s 20, 20 2s 40. ಅದರಲ್ಲಿ 20 ಟೇಬಲಲ್ಲೂ ಬರಲ್ಲ, 22 ಟೇಬಲಲ್ಲೂ ಬರಲ್ಲ ನಮಗೆ. ನೆಕ್ಸ್ಟ್ 24 ಚೆಕ್ ಮಾಡಿರಿ. 24 1s 24. ಸೊ 24 ಟೇಬಲಲ್ಲಿ 24 ಬಂದೇ ಬರುತ್ತೆ. ಸೊ 24 ಈಸ್ ಅ ಫ್ಯಾಕ್ಟರ್ ಆಫ್ 24. ಸಿ 1 2 3 4 6 8 12 ಆ್ಯಂಡ್ 24 ಆರ್ ಫ್ಯಾಕ್ಟರ್ಸ್ ಆಫ್ 24. ಇವಿಷ್ಟು ಫ್ಯಾಕ್ಟರ್ಸ್ ಆಫ್ 24 ಆಗ್ತಾ ಹೋಗುತ್ತೆ. ಒಂದು ಅಬ್ಸರ್ವ್ ಮಾಡಿರಿ, ಯಾವುದ್ರದ್ದೇ ಫ್ಯಾಕ್ಟರ್ಸ್ ಬರಲಿ 1 ಆ್ಯಂಡ್ ನಂಬರ್ ಇಟ್ ಸೆಲ್ಫ್. ನಂಬರ್ ಇಟ್ ಸೆಲ್ಫ್ ಅಂದರೆ 24. ಎಲ್ಲದರಲ್ಲೂ ಯಾವ ನಂಬರಿನ ಫ್ಯಾಕ್ಟರ್ ಬರೀತಿರ್ತೀರಿ ಆ ನಂಬರ್ ಇರುತ್ತೆ, ಮತ್ತು 1 ಎಲ್ಲದ್ರದ್ದು ಫ್ಯಾಕ್ಟರ್ ಆಗುತ್ತೆ. ಯಾವುದೇ ನಂಬರ್ ತೊಗೊಂಡ್ರು ಅದಕ್ಕೆ ಅಟ್ಲೀಸ್ಟ್ 2 ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ಆ 2 ಫ್ಯಾಕ್ಟರ್ಸ್ ಯಾವುದು 1 ಆ್ಯಂಡ್ ನಂಬರ್ ಇಟ್ ಸೆಲ್ಫ್. ಈಸ್ ಇಟ್ ಕ್ಲಿಯರ್? ಸೊ let's take second question. Write any 2 factors of the following numbers: 6, 18, 28, 36, 42 and 48. ಎಲ್ಲ ನಂಬರ್ಸಿಗೂ ಏನು ಹೇಳಿದರೆ ಅಟ್ಲೀಸ್ಟ್ 2 ಫ್ಯಾಕ್ಟರ್ಸ್ ಬರೀರಿ, ಅಥವಾ ಎನಿ 2 ಫ್ಯಾಕ್ಟರ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ, ಈ ಎಲ್ಲ ಫ್ಯಾಕ್ಟರ್ಸ್ನ ಬರ್ತಿದ್ದೀವಿ. ಎನಿ 2 ಅಂದರೆ ಯು ಕ್ಯಾನ್ ರೈಟ್ ಓನ್ಲಿ 2 ಫ್ಯಾಕ್ಟರ್ಸ್. ಒನ್ ಈಸಿ ಮೆಥಡ್ ಹೆಂಗೆ ಅಂದರೆ, ಸಿ ಫ್ಯಾಕ್ಟರ್ ಆಫ್ 6 ಬರಿಬೇಕಾದ್ರೆ, ಸಿ ಐ ಆಲ್ರೆಡಿ ಟೋಲ್ಡ್ ಯು ಫಾರ್ ಎವ್ರಿ ನಂಬರ್, ಎಲ್ಲ ನಂಬರ್ಸಿಗೂ 1 ಆ್ಯಂಡ್ ನಂಬರ್ ಇಟ್ ಸೆಲ್ಫ್ ಅದೇ ನಂಬರು ಫ್ಯಾಕ್ಟರ್ಸ್ ಆಗಿರುತ್ತೆ. ಲೈಕ್ ದಿಸ್. ಯಾವುದಾದ್ರು ಫ್ಯಾಕ್ಟರ್ ಕೇಳಿದ್ದಾನೆ, ಫ್ಯಾಕ್ಟರ್ ಆಫ್ 18, factor of 28, factor of 36, next factor of 42, factor of 48. ಸೊ ಇದರಲ್ಲಿ ಕಾಮನ್ ಈಸಿಯಾಗಿ ಆನ್ಸರ್ ಹೆಂಗೆ ಮಾಡ್ಬೋದು, ಅಟ್ಲೀಸ್ಟ್ ಎನಿ 2 ಫ್ಯಾಕ್ಟರ್ಸ್ ಅಂತ ಕೇಳಿದಾಗ 1, 6 ಆ್ಯಂಡ್ 1, 18, 1, 28 ಆ್ಯಂಡ್ 1, 36, 1, 42. ವಿ ಆರ್ ರೈಟಿಂಗ್ ನಂಬರ್ 1 ಆ್ಯಂಡ್ ನಂಬರ್ ಇಟ್ ಸೆಲ್ಫ್. 42 ಕೇಳಿದರೆ 42 ಬರಿತೀವಿ, 36 ಕೇಳಿದ್ದಾರೆ 36 ಆ್ಯಂಡ್ 1, 48. ಇದು ಒಂದು ಈಸಿಯೆಸ್ಟ್ ಮೆಥಡ್. ಯಾಕಂದರೆ ಅಟ್ಲೀಸ್ಟ್ 2 ಫ್ಯಾಕ್ಟರ್ಸ್ ಎಲ್ಲ ನಂಬರ್ಸಿಗೂ ಇರುತ್ತೆ. ಇದರಲ್ಲಿ ಏನು ಥಿಂಕ್ ಮಾಡುವಂಥದ್ದು ಇರೋಲ್ಲ, ಈಸಿಯಾಗಿ ಬರೆದ್ಬಿಡೋದು. ಬಟ್ ನಾನು ಇದನ್ನ ಬರೆಯಲ್ಲ. ಯಾಕೆ ಬರೆಯಲ್ಲ ಅಂದರೆ ನಿಮಗೆ ಫ್ಯಾಕ್ಟರ್ಸು ಹೆಂಗೆ ಬರೆಯೋದು ಅಂತ ಪ್ರಾಕ್ಟೀಸ್ ಆಗಲಿ ಅಂತ. ಅಟ್ಲೀಸ್ಟ್ ಈ 2 ನಂಬರ್ಸ್ ಎಲ್ರಿಗೂ ಬರೆಯೋಕ್ಕೆ ಬರುತ್ತೆ. ಸೊ ಬೇರೆ ನಂಬರ್ಸ್ ಹೆಂಗೆ ಬರೆಯೋದು ಅಂತ ಥಿಂಕ್ ಮಾಡಲಿ ಅಂತ ನಾನು ಬೇರೆ ಫ್ಯಾಕ್ಟರ್ಸ್ನ ಬರೀತಾ ಹೋಗ್ತೀನಿ. ಅಟ್ಲೀಸ್ಟ್ 2 ಫ್ಯಾಕ್ಟರ್ಸ್ ಅಂತ ಎನಿ 2 ಫ್ಯಾಕ್ಟರ್ಸ್ ಅಂತ ಕೇಳಿದರೆ ನಾವು ಅದಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ನ ಬರೀತಾ ಹೋಗೋಣ. ಸೊ ಅದು ಕಾನ್ಸೆಪ್ಟನ್ನ ತಿಳ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ಫ್ಯಾಕ್ಟರ್ ಆಫ್ 6 1 ಟೇಬಲಲ್ಲಿ ಬರುತ್ತೆ, 2 ಚೆಕ್ ಮಾಡಿರಿ. 2 1s 2, 2 2s 4, 2 3s 6. 2 ಟೇಬಲಲ್ಲಿ 6 ಬರುತ್ತೆ ಅಲ್ವಾ. ಸೊ 2 ಈಸ್ ಆಲ್ಸೋ ಎ
ಫ್ಯಾಕ್ಟರ್ ಆಫ್ 6 2 ಬರಿಬೋದು. 3 ಟೇಬಲ್ ಚೆಕ್ ಮಾಡಿರಿ. 3 1s 3 3 2s 6 3 ಟೇಬಲಲ್ಲಿ ಕೂಡ 6 ಬರುತ್ತೆ. 3 ಆ್ಯಂಡ್ ಆಲ್ರೆಡಿ ಗೊತ್ತಿದೆ ನಮಗೆ 6. ಸೊ 6 ಇಸ್ ಎ ಫ್ಯಾಕ್ಟರ್ ಆಫ್ 6. ಎನಿ 2 ಫ್ಯಾಕ್ಟರ್ಸ್ ಅಂತ ಕೇಳಿದರೆ 2 ಬರೆದ್ರೆ ಸಾಕು, ನಾನು ಸ್ವಲ್ಪ ಜಾಸ್ತಿ ಬರೆಸ್ತಾ ಇದ್ದೀನಿ. ಫ್ಯಾಕ್ಟರ್ ಆಫ್ 18 1 ಇದೆ. ನೆಕ್ಸ್ಟ್ 2 ಚೆಕ್ ಮಾಡಿ. 2 9s 18 2 ಟೇಬಲಲ್ಲಿ 18 ಬರುತ್ತೆ ಅಲ್ವಾ, ಸೊ 2 ಬರಿಬೋದು. ನೆಕ್ಸ್ಟ್ 3ನ ಚೆಕ್ ಮಾಡಿರಿ. 3 1s ಅದು ಲೈಕ್ ದಟ್ ನೀವು ಹೇಳ್ತಾ ಹೋದರೆ ಟೇಬಲ್ಸಲ್ಲಿ 3 6 ಎಷ್ಟು ಬರುತ್ತೆ ನಮಗೆ 18 ಬರುತ್ತೆ. 3 4ಅಲ್ಲಿ ಚೆಕ್ ಮಾಡಿರಿ. 4 1s 4 2s 4 3s 12 4 4s 16 4 5s 20 16 ಬರುತ್ತೆ, 20 ಬರುತ್ತೆ ನಮಗೆ, 18 ಬರಲ್ಲ, 4 ಬರಲ್ಲ. ನೆಕ್ಸ್ಟ್ 5 ತೊಗೊಳ್ರಿ. 5 1s 5 5 2s 10 5 3s 15 5 4s 20 18 ಬರಲ್ಲ 5 ಟೇಬಲಲ್ಲಿ. ನೆಕ್ಸ್ಟ್ 6 ಚೆಕ್ ಮಾಡಿರಿ. 6 1s 6 6 2s 12 6 3s 18 6 ಟೇಬಲಲ್ಲಿ 6 3s 18 ಬರ್ತಿದೆ, ಸೊ 6 ಬರಿಬೋದು. ಆ್ಯಂಡ್ 7 ಚೆಕ್ ಮಾಡಿರಿ. 7 ಟೇಬಲಲ್ಲಿ ಬರಲ್ಲ ನಮಗೆ. 8 ಚೆಕ್ ಮಾಡಿರಿ. 8 1s 8 8 2s 16 8ಅಲ್ಲೂ ಬರಲ್ಲ. 9 ಚೆಕ್ ಮಾಡಿರಿ. 9 1s 9 9 2s 18 9 ಟೇಬಲಲ್ಲಿ 18 ಬರುತ್ತೆ, ಸೊ 9 ಈಸ್ ಅ ಫ್ಯಾಕ್ಟರ್ ಆಫ್ 18. ಆ್ಯಂಡ್ ನೀವು ಚೆಕ್ ಮಾಡ್ತಾ ಹೋಗ್ರಿ. 10 11 12 ಯಾವ ಟೇಬಲಲ್ಲಿ ಕೂಡ ನಿಮಗೆ 18 ಬರಲ್ಲ. ನೆಕ್ಸ್ಟ್ ಬರೋದೆ 18 ಟೇಬಲಲ್ಲಿ 18 1s 18, ಸೊ 18 is a factor of 18. Is it clear? Next, factor of 28. 28 ಎನಿ 2 ಫ್ಯಾಕ್ಟರ್ಸ್ ಅಂದರೆ 1,28 ಬರೀಬೋದು. ಜಸ್ಟ್ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಅಂದರೆ ನಾನು ನಿಮಗೆ ನೆನ್ನೆನೇ ಹೇಳಿದೆ, ಲಾಸ್ಟಿಗೆ 0 2 4 6 8 ಇದ್ದರೆ ಆ ಎಲ್ಲ ನಂಬರ್ಸು 2 ಇಂದ ಡಿವೈಡ್ ಆಗುತ್ತೆ ಅಂತ. ಇಲ್ಲಿ 8 ಇದೆ ಅಲ್ವಾ, ಸೊ 2 ತೊಗೋಬೋದು ನೀವು. 3ನಲ್ಲಿ ನಮಗೆ 3 9s 27 ಬರುತ್ತೆ, ನಾಟ್ 28, ಸೊ 3ಇಂದನೂ ಡಿವೈಡ್ ಆಗಲ್ಲ. 4ಅಲ್ಲಿ ಚೆಕ್ ಮಾಡಿರಿ. 4 7s 28. ಸಿ ಒಂದು ಏನು ನೆನಪಿಟ್ಕೊಳ್ತೀರಿ ಅಂದರೆ 4 7s 28 ಅಂದಾಗ 4 ಟೇಬಲಲ್ಲಿ ಬರುತ್ತೆ ಅಂದಮೇಲೆ 7 ಟೇಬಲಲ್ಲೂ ಬರುತ್ತೆ ಅಂತ. ಸೊ 4 ಬರುತ್ತೆ ತಕ್ಷಣ ನೀವು 7 ಬರ್ಕೋಬೋದು. 4 7 4ಅಲ್ಲೂ ಬರುತ್ತೆ 7ಅಲ್ಲೂ ಬರುತ್ತೆ ಅಂತ. 5ಅಲ್ಲಿ ಚೆಕ್ ಮಾಡಿರಿ. 5ಅಲ್ಲೂ ಬರಲ್ಲ. 6ಅಲ್ಲಿ ಚೆಕ್ ಮಾಡಿರಿ. ಸೊ 6ಅಲ್ಲೂ ಬರಲ್ಲ, 7ಅಲ್ಲಿ ಬರುತ್ತೆ, 7 ಬರೆದಿದ್ದೀವಿ. ನೆಕ್ಸ್ಟು 8ಅಲ್ಲಿ ಚೆಕ್ ಮಾಡಿ, ಬರಲ್ಲ. 9ಅಲ್ಲೂ ಬರಲ್ಲ. ನಿಮಗೆ ಒಂದೇ ಸಲಿಗೆ ಯಾವುದ್ರಲ್ಲಿ ಬರುತ್ತೆ ಅಂದರೆ 14 1s 14 ಬೇಕಿದ್ರೆ ಚೆಕ್ ಮಾಡಿ ನೋಡಿರಿ. 14 2s ಟೇಬಲ್ ಬರುತ್ತೆ ಹೇಳ್ರಿ. ಈಗ 14 2s 28 14ಅಲ್ಲೂ ಬರುತ್ತೆ 2ನಲ್ಲೂ ಬರುತ್ತೆ ಅಂತ ಮೀನಿಂಗ್. ಸೊ 14. ನೆಕ್ಸ್ಟ್ ಡೈರೆಕ್ಟಾಗಿ 28 ಟೇಬಲಲ್ಲಿ ಬರುತ್ತೆ. ಕಾಮನ್ ಏನು 1 ಆ್ಯಂಡ್ ನಂಬರ್ ಇಟ್ ಸೆಲ್ಫ್, ಸೊ 28 ಬರ್ತಿದ್ದೀವಿ. ನೆಕ್ಸ್ಟ್ 36 ಅಷ್ಟೇ. ಲಾಸ್ಟಿಗೆ 0 2 4 6 8 ಇದ್ದರೆ 2ಅಲ್ಲಿ ಡಿವೈಡ್ ಆಗುತ್ತೆ, ಸೊ 2 3 ಚೆಕ್ ಮಾಡಿರಿ. 3ನಲ್ಲಿ ಕೂಡ ಡಿವೈಡ್ ಆಗುತ್ತೆ. 12 3s 36 12 3s 36 ಅಂದರೆ 3 12s ಕೂಡ ನಮಗೆ 36 ಆಗುತ್ತೆ, ಸೊ 3 ತೊಗೋಬೋದು. ನೆಕ್ಸ್ಟ್ 4 ಚೆಕ್ ಮಾಡಿ. 4 9s 36. ರಿಮೆಂಬರ್, ಈಗ 4 9s ಬರಿತೀವಿ ಅಂದರೆ 4 ಟೇಬಲಲ್ಲೂ ಬರುತ್ತೆ 9 ಟೇಬಲಲ್ಲೂ ಬರುತ್ತೆ ಅಂತ ಮೀನಿಂಗು. 4ಅಲ್ಲಿ ಬರುತ್ತೆ 9ಅಲ್ಲಿ ಬರುತ್ತೆ. ಮಧ್ಯದಲ್ಲಿ ಬರೋ ನಂಬರ್ಸ್ನ ಕೂಡ ಚೆಕ್ ಮಾಡಬೇಕಾಗುತ್ತೆ. ಈಗ 4ಅಲ್ಲಿ ಬರುತ್ತೆ 9ಅಲ್ಲಿ ಬರುತ್ತೆ ಅಂದ ತಕ್ಷಣ ಮಧ್ಯದಲ್ಲಿ ಯಾವ ನಂಬರ್ಸು ಬರಲ್ಲ ಅಂತೇನಿಲ್ಲ. ನೀವು 5ಅಲ್ಲಿ ಬರಲ್ಲ, 6ಅಲ್ಲಿ ಚೆಕ್ ಮಾಡಿ ನೋಡಿರಿ. 6 6 36 6 6 36 ಅಂದರೆ 6 ಟೇಬಲಲ್ಲಿ ಕೂಡ ಬರುತ್ತೆ, ಸೊ 6. 7ಅಲ್ಲಿ ಬರಲ್ಲ. 8ಅಲ್ಲಿ ಚೆಕ್ ಮಾಡಿ ನೋಡಿರಿ. 8 1s 8 2s, ಸೊ 8ಅಲ್ಲಿ ಕೂಡ ಬರಲ್ಲ. 9ಅಲ್ಲಿ ಬರುತ್ತೆ, ಬರೆದಿದ್ದೀವಿ. 12 3s 36 ಅಂತ ಬರ್ತೀವಿ ಅಲ್ವಾ, ಸೊ ನೆಕ್ಸ್ಟ್ ಬರೋದು 12 ಟೇಬಲಲ್ಲಿ. ನೆಕ್ಸ್ಟ್ ಟೇಬಲ್ಸ್ ಕರೆಕ್ಟಾಗಿ ಬಂದರೆ ಈಸಿಯಾಗಿ ಮಾಡ್ತಾ ಹೋಗ್ಬೋದು. 2 18s 36 ಆಗುತ್ತೆ, ಸೊ 18 1s 18 18 2s 36. ಚೆಕ್ ಮಾಡಿ ನೋಡಿರಿ. ಏಯ್ಟೀನ್ ಟೇಬಲಲ್ಲಿ ಕೂಡ 36 ಬರುತ್ತೆ, ಸೊ 18 ಆ್ಯಂಡ್ 36. ದೀಸ್ ಆರ್ ಫ್ಯಾಕ್ಟರ್ಸ್ ಆಫ್ 36. ಸೊ ಲೈಕ್ ದಿಸ್ ನೀವು ಇದಿಷ್ಟಕ್ಕೂ ಇವೆರಡಕ್ಕೂ ಫ್ಯಾಕ್ಟರ್ಸ್ ಹೆಂಗೆ ಬರೆಯೋದು ಅಂತ ಟ್ರೈ ಮಾಡಿರಿ. ನಮಗೆ ಕೇಳಿರೋದು ಎನಿ 2 ಫ್ಯಾಕ್ಟರ್ಸ್ ಅಷ್ಟೇ.
ನಾನು 1,42 1,48 ಇಷ್ಟೇ ಸಾಕು, ಬಟ್ ಫ್ಯಾಕ್ಟರ್ಸ್ನ ಬರೆಯೋದು ಪ್ರಾಕ್ಟೀಸ್ ಆಗಲಿ ಅಂತ ಎಕ್ಸ್ಟ್ರಾ ಫ್ಯಾಕ್ಟರ್ಸ್ ಬರೆಯೋದು ಹೇಗೆ ಅಂತ ಹೇಳಿದೆ. ಈಸ್ ಇಟ್ ಕ್ಲಿಯರ್? ಸೊ ಲೆಟ್ಸ್ ಟೇಕ್ ನೆಕ್ಸ್ಟ್ ಕ್ವೆಶನ್. That is 9th question. Write all the factors of the following numbers. Observe the question. Here they are asking all the factors. 9th question ಅಲ್ಲಿ ಎಲ್ಲ ಫ್ಯಾಕ್ಟರ್ಸ್ನ ಕಂಪ್ಲೀಟಾಗಿ ಬರೀಬೇಕು. ಒಂದು ಫ್ಯಾಕ್ಟರ್ನ ಬಿಟ್ಟರು ನಿಮಗೆ ಮಾರ್ಕ್ಸ್ ಕಟ್ ಆಗುತ್ತೆ. ಅಲ್ಲಿ ಎನಿ 2 ಫ್ಯಾಕ್ಟರ್ಸ್ ಅಂತ ಕೇಳಿದಾರಲ್ಲ, ನೀವು ಮಧ್ಯದಲ್ಲಿ ಯಾವುದೇ ನಂಬರ್ಸ್ ಬಿಟ್ಟರು ನಿಮಗೇನೂ ಎಫೆಕ್ಟ್ ಆಗಲ್ಲ. ಬಟ್ ಇಲ್ಲಿ ಆಲ್ ಫ್ಯಾಕ್ಟರ್ಸ್ ಕೇಳೋದ್ರಿಂದ ಆಲ್ ಫ್ಯಾಕ್ಟರ್ಸ್ನ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಫಸ್ಟ್ ನಂಬರ್ 9 ಇದೆ. ಫ್ಯಾಕ್ಟರ್ಸ್ ಆಫ್ 9. ಲೆಟ್ಸ್ ರೈಟ್ ದ ಫ್ಯಾಕ್ಟರ್ಸ್ ಆಫ್ 9 ಯಾವ್ಯಾವ ಟೇಬಲಲ್ಲಿ ಬರುತ್ತೆ ಚೆಕ್ ಮಾಡ್ತಾ ಹೋಗ್ರಿ. 2ನಲ್ಲಿ ಬರಲ್ಲ ನಮಗೆ, ನಾನು ಆಲ್ರೆಡಿ ಹೇಳಿದ್ದೀನಿ, ಅದೊಂದು ನೆನ್ಪಿಟ್ಕೊಡ್ರಿ. 0 2 4 6 8 ಈ ನಂಬರ್ಸಿಂದ ಎಂಡ್ ಆದರೆ ಮಾತ್ರ 2ಇಂದ ಡಿವೈಡ್ ಆಗುತ್ತೆ. ಸೊ 2 ಟೇಬಲಲ್ಲಿ 9 ಬರಲ್ಲ. 1 ಎಲ್ಲಾದರೂ ಫ್ಯಾಕ್ಟರ್ ಆಗಿರುತ್ತೆ. 2ನಲ್ಲಿ ಬರಲ್ಲ. 3ನಲ್ಲಿ ಚೆಕ್ ಮಾಡಿರಿ. 3 1s 3, 3 2s 6, 3 3s 9. ಸೊ 3. ನೆಕ್ಸ್ಟ್ ಚೆಕ್ ಮಾಡ್ತಾ ಹೋಗ್ರಿ. 4ಅಲ್ಲಿ ಬರಲ್ಲ. 4 2s 8, 4 3s 12 ಆಗುತ್ತೆ. 5ಅಲ್ಲಿ ಕೂಡ ಬರಲ್ಲ. 6ಅಲ್ಲಿ ಚೆಕ್ ಮಾಡಿ. 7 8 9. 8ಅಲ್ಲೂ ಬರಲ್ಲ. ನೆಕ್ಸ್ಟ್ ಬರೋದು 9. 9 1s 9. ಸೊ 1, 3, 9 ಆರ್ ಫ್ಯಾಕ್ಟರ್ಸ್ ಆಫ್ 9. ನೆಕ್ಸ್ಟ್ 13. Factor of 13 ಚೆಕ್ ಮಾಡ್ತಾ ಹೋಗ್ರಿ. 1ಅಲ್ಲಿ ಬರುತ್ತೆ. 2ಅಲ್ಲಿ ಚೆಕ್ ಮಾಡಿರಿ. 2 1s 2 2s ಲೈಕ್ ದಿಸ್ ನೀವು ಬರೀತಾ ಹೋದರೆ 2 7s 14 ಇದೆ ನಮಗೆ. 2 6 12 ಇದೆ. 2 6 12, 2 7s 14. ಸೊ 13 ಇಲ್ಲಿ ಬರೋದೇ ಇಲ್ಲ. ಅದು 2ನಲ್ಲೂ ಬರಲ್ಲ. 3ಅಲ್ಲಿ ಚೆಕ್ ಮಾಡಿರಿ. 3 1s 3 2s ಚೆಕ್ ಮಾಡ್ತಾ ಹೋದರೆ ನಮಗೆ 3ನಲ್ಲಿ ಕೂಡ 13 ಅನ್ನೋ ನಂಬರು ಆ್ಯಬ್ಸೆಂಟ್ ಇದೆ. ಸೊ 13 3 ಫ್ಯಾಕ್ಟರ್ ಆಗಲ್ಲ. 4ಅಲ್ಲಿ ಚೆಕ್ ಮಾಡಿರಿ. 4 3s 12, 4 4s 16, 12 ಇದೆ 16 ಇದೆ, ನಾಟ್ 13. 4ಅಲ್ಲೂ ಡಿವೈಡ್ ಆಗಲ್ಲ. 5ಅಲ್ಲೂ ಆಗಲ್ಲ. 6ಅಲ್ಲಿ ಚೆಕ್ ಮಾಡಿರಿ. 6 2s 12, 6 3s 18, 12 ಇದೆ 18 ಇದೆ, ನಾಟ್ 13. 7 7 1s 7, 7 2s 14, 14 ಇದೆ, ನಾಟ್ 13. 8ಅಲ್ಲಿ ಚೆಕ್ ಮಾಡಿರಿ. 8 1s 8, 8 2s 16, 16 ಇದೆ, ನಾಟ್ 13. 8 ಕೂಡ ಆಗಲ್ಲ. ಲೈಕ್ ದಟ್ 9 1s 9 2s 18, 9ಅಲ್ಲೂ ಬರಲ್ಲ. ನೆಕ್ಸ್ಟ್ ನಾನು ಯಾಕೆ 9 2s 18ಗೆ ಸ್ಟಾಪ್ ಮಾಡಿದೆ ಅಂದರೆ 13ಗಿಂತ ದೊಡ್ಡ ನಂಬರ್, ಅಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು ನಾವು, ಮುಂದೆ ಹೋದರೆ ಏನು ಯೂಸ್ ಇಲ್ಲ. ನೆಕ್ಸ್ಟು 10 1s 10, 10 2s 20, 10ಅಲ್ಲೂ ಬರಲ್ಲ. 11 1s ಅದು ತೊಗೊಳ್ರಿ, ಬರಲ್ಲ. 12 ತೊಗೊಳ್ರಿ. 12 1s 12 2s 24 ಆಯಿತು. ಸೊ ಅದರಲ್ಲಿ ಕೂಡ ಬರಲ್ಲ. ನೆಕ್ಸ್ಟ್ ಇರೋದು 13, 13 1s 13. 13 ಪ್ರೈಮ್ ನಂಬರ್ ಆಗುತ್ತೆ. ನಿಮಗಿನ್ನು ಹೈಯರ್ ಕ್ಲಾಸಿಗೆ ಹೋದಾಗ ಗೊತ್ತಾಗುತ್ತೆ. ಪ್ರೈಮ್ ನಂಬರ್ಸ್ಗೆ ಓನ್ಲಿ 2 ಫ್ಯಾಕ್ಟರ್ಸ್ ಮಾತ್ರ ಇರುತ್ತೆ. ಒಂದು 1 ಆ ನಂಬರ್ ಇಟ್ ಸೆಲ್ಫ್. ಸೊ 1, 13. ನೆಕ್ಸ್ಟು ಯಾವ್ದು ಕೇಳಿದೆ? ಫ್ಯಾಕ್ಟರ್ಸ್ ಆಫ್ 20. ಫ್ಯಾಕ್ಟರ್ ಆಫ್ 20 ಅಂದರೆ ಈಗ ಬರಿತಾ ಹೋಗಬೇಕು. 1ನಲ್ಲಿ ಎಲ್ಲ ನಂಬರ್ಸ್ ಬರುತ್ತೆ. 2ನಲ್ಲಿ ಚೆಕ್ ಮಾಡಿರಿ. 2 10s 20, 2 ಟೇಬಲಲ್ಲಿ ಬರ್ತಿದೆ ಅಲ್ವಾ, ಸೊ 2. ನೆಕ್ಸ್ಟ್ 3ನಲ್ಲಿ ಚೆಕ್ ಮಾಡಿರಿ. 3 5s 15, 3 6s 18, 3 7s 21, 3 7s 21 ಇದೆ, ನೋ 20. 3ನಲ್ಲಿ ಬರಲ್ಲ. 4ಅಲ್ಲಿ ಚೆಕ್ ಮಾಡಿರಿ. 4 1s 4 2s 8, 4 3s 12, 4 4s 60, 4 5s 25. 4 5s ಅಂದರೆ 4ಅಲ್ಲೂ ಬರುತ್ತೆ, 5ಅಲ್ಲೂ ಬರುತ್ತೆ. 4 5s 20, ಅಗೇನ್ 5 4s 20 ಇದೆ, 5 ಟೇಬಲಲ್ಲೂ ಬರುತ್ತೆ. 6ಅಲ್ಲಿ ಚೆಕ್ ಮಾಡಿರಿ. 6 1s 6, 6 2s 12, 6 3s 18, 6 4s 24 ಇದೆ, ನಾವು 20. 6ಅಲ್ಲಿ ಬರಲ್ಲ. 7ಅಲ್ಲಿ ಕೂಡ ಬರಲ್ಲ. 7 3s 21 ಇದೆ. 8ಅಲ್ಲಿ ಚೆಕ್ ಮಾಡಿರಿ. 8 1s 8, 8 2s 16, 8 3s 24. 8ಅಲ್ಲಿ ಕೂಡ ಬರಲ್ಲ. 9ಅಲ್ಲಿ ಬರಲ್ಲ. ಕೊನೆಗೆ ಈಗ 20ನ ನೀವು ಚೆಕ್ 10 ಟೇಬಲಲ್ಲಿ ಚೆಕ್ ಮಾಡಿರಿ. 10 1s 10, 10 2s 20. 10ಅಲ್ಲಿ ಡಿವೈಡ್ ಆಗ್ತಿದೆ ಅಲ್ವಾ, ಸೊ 10 ತೊಗೋಬೋದು.
ನೆಕ್ಸ್ಟ್ ನೀವು 11 12 13 14 ಹೀಗೆ ಕಂಟಿನ್ಯೂಸ್ ಚೆಕ್ ಮಾಡ್ತಾ ಹೋಗ್ರಿ. ಯಾವ ಟೇಬಲಲ್ಲೂ ಕೂಡ 20 ಬರಲ್ಲ. ನೆಕ್ಸ್ಟು ಬರೋದು 20ನಲ್ಲಿ ಮಾತ್ರ. 20 1s 20. ನೆಕ್ಸ್ಟ್ ಫ್ಯಾಕ್ಟರ್ ಆಫ್ 26. 26 ಫಸ್ಟ್ ಯಾವಾಗಲೂ 1 ಬರಿತೀವಿ. 2 ಅಲ್ಲಿ ಡಿವೈಡ್ ಆಗುತ್ತಾ ಚೆಕ್ ಮಾಡಿರಿ, ಟೇಬಲ್ಸ್ ಗೊತ್ತಾಗಿಲ್ಲ ಅಂದಾಗ. 2 1s 2, 2 3s 6. ಅಂದರೆ ನಮಗೇನು 2 13s ಬರುತ್ತೆ ಅಂತ. 2ನಲ್ಲಿ ಡಿವೈಡ್ ಆಗುತ್ತೆ. ಸೊ 2 13s 26. ನೆಕ್ಸ್ಟ್ 3ನಲ್ಲಿ ಆಗುತ್ತಾ ಚೆಕ್ ಮಾಡಿರಿ. 3ನಲ್ಲಿ ನಮಗೆ ಬರಲ್ಲ. 3 8s 24 ಇದೆ. 3 9s 27 ಇದೆ. 26 ಇಲ್ಲ. ಸೊ 4ಅಲ್ಲಿ ಚೆಕ್ ಮಾಡಿರಿ. 4 6 24, 4 7s 28. ನೋ 26 ಇಲ್ಲ. 5ಅಲ್ಲಿ ಕೂಡ ಬರಲ್ಲ. 5ಅಲ್ಲಿ ಬರಬೇಕು ಅಂದರೆ ಲಾಸ್ಟಿಗೆ 0 ಇರಬೇಕು ಆರ್ 5 ಇರಬೇಕು. 5ಅಲ್ಲಿ ಬರಲ್ಲ. 6ಅಲ್ಲಿ ಚೆಕ್ ಮಾಡಿರಿ. ಇದೇ ಥರ ನೀವು ಚೆಕ್ ಮಾಡ್ತಾ ಹೋಗಬೇಕು. ಪ್ರತಿಯೊಂದು ನಂಬರಿಗೂ ಚೆಕ್ ಮಾಡ್ತಾ ಹೋಗಬೇಕು. ಎಲ್ಲ ನಂಬರ್ಸಿಗೂ ಚೆಕ್ ಮಾಡಿರಿ, ಯಾವುದ್ರಲ್ಲೂ ಬರಲ್ಲ. ಬಟ್ ನಮಗೆ 2 13s 26 ಅಂತ ಗೊತ್ತಾಯಿತು. ಸೊ 13 1s 13, 13 2s 26. 13 ಟೇಬಲಲ್ಲಿ 26 ಬರುತ್ತೆ. ಸೊ 13 ಕೊನೆಗೆ ನಮಗೆ ನೆಕ್ಸ್ಟ್ ಬರುತ್ತೆ 26. ಎಲ್ಲದರಲ್ಲೂ ಈ 2 ಫ್ಯಾಕ್ಟರ್ ಸೇಮ್ ಇರುತ್ತೆ. 1 ಆ್ಯಂಡ್ ನಂಬರ್ ಇಟ್ಸ್ ಸೆಲ್ಫ್. ಮಧ್ಯದಲ್ಲಿ ಯಾವ ನಂಬರ್ಸ್ ಬರುತ್ತೆ ಅಂತ ಚೆಕ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಏನಿದೆ ಫ್ಯಾಕ್ಟರ್ ಆಫ್ 40. ಫ್ಯಾಕ್ಟರ್ ಆಫ್ 40 ಅಂದರೆ 1 42ಇಂದ ಡಿವೈಡ್ ಆಗುತ್ತೆ. 22s 40 ಅಲ್ವಾ. 22s 40 ಅಂದರೆ 2 20s ಕೂಡ ನಮಗೆ 14 ಆಗುತ್ತೆ. 2ನಲ್ಲಿ ಡಿವೈಡ್ ಆಗುತ್ತೆ. 3ಅಲ್ಲಿ ಡಿವೈಡ್ ಆಗಲ್ಲ. ನೆಕ್ಸ್ಟು 4 ತಗೊಳ್ರಿ. 4 10s 40. 4 ಟೇಬಲಲ್ಲಿ 40 ಬರುತ್ತೆ ಅಲ್ವಾ. ಸೊ 4. ನೆಕ್ಸ್ಟು 5. 5ಅಲ್ಲಿ ಬರುತ್ತಾ. 5 8s ಎಷ್ಟಾಗುತ್ತೆ 40 ಆಗುತ್ತೆ. 6ಅಲ್ಲಿ ಚೆಕ್ ಮಾಡಿರಿ. 6 1s 6, 6 2s ಟೇಬಲ್ ಹೇಳ್ತಾ ಹೋಗ್ರಿ. 6ಅಲ್ಲಿ ಕೂಡ ನಮಗೆ ಬರಲ್ಲ. 7ಅಲ್ಲಿ ಬರಲ್ಲ. ಬಟ್ 8ಅಲ್ಲಿ ಬರುತ್ತೆ. 5 8s 40, 8 5s 40. ಲಾಸ್ಟಿಗೆ 0 ಇರೋದ್ರಿಂದ 10ಅಲ್ಲಿ ಕೂಡ ಬರುತ್ತೆ. 10 4s 40. ನೆಕ್ಸ್ಟು ಯಾವ ಟೇಬಲಲ್ಲಿ ಬರುತ್ತೆ ಚೆಕ್ ಮಾಡಿ. 22s 40. ಎಲ್ಲ ನಂಬರ್ಸ್ನ ಚೆಕ್ ಮಾಡಿ ಆಮೇಲೆ ಬರೀಬೇಕು ನೀವು. ಕೊನೆಗೆ ಏನರಲ್ಲಿ ಬರುತ್ತೆ 21s 20, 22s 40. 20ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಇರೋದು 40. 40 ಇಲ್ಲಿ ಡಿವೈಡ್ ಆಗುತ್ತೆ. ಸೊ 1 2 4 5 8 10 20 40 ಆರ್ ಫ್ಯಾಕ್ಟರ್ಸ್ ಆಫ್ 40. ಈಸ್ ಇಟ್ ಕ್ಲಿಯರ್? ಸೊ ನಾವು ಆಲ್ ದ ಫ್ಯಾಕ್ಟರ್ಸ್ ಬರೆದಿದ್ದೀವಿ, ಯಾವುದೇ ನಂಬರ್ನ ಮಿಸ್ ಮಾಡಿಲ್ಲ. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಈಸ್ ಅಬೌಟ್ ಹೌ ಟು ರೈಟ್ ದ ಫ್ಯಾಕ್ಟರ್ಸ್ ಆಫ್ ಎ ಗಿವನ್ ನಂಬರ್. ಇಲ್ಲಿ ಆಲ್ ಫ್ಯಾಕ್ಟರ್ಸ್ನ ಮೆನ್ಷನ್ ಮಾಡಲೇಬೇಕು. So let's take next question, that is 10th question. Write the factor tree for the following numbers. Factor tree ನ ನಮಗೆ ಬರೆಯೋಕೆ ಹೇಳಿದ್ದಾರೆ. ಫ್ಯಾಕ್ಟರ್ ಟ್ರೀ ಹೆಂಗೆ ಬರೆಯೋದು ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. 12. ಫ್ಯಾಕ್ಟರ್ ಟ್ರೀ ಬರಿಬೇಕು ಅಂದರೆ ಫಸ್ಟು ನಂಬರ್ಸ್ನ ಬರ್ಕೋಬೋದು ಅಥವಾ ಡೈರೆಕ್ಟಾಗಿ ಬೇಕಿದ್ರೆ ಫ್ಯಾಕ್ಟರ್ ಟ್ರೀನ ಬರಿಬೋದು. 12 2 ಟೇಬಲಲ್ಲಿ ಬರುತ್ತೆ ಅಲ್ವಾ. 2 6 12. ಈಸ್ ಇಟ್ ಕ್ಲಿಯರ್? 2ನ ಮತ್ತೆ ಫರ್ದರ್ ಡಿವೈಡ್ ಮಾಡೋಕ್ಕಾಗಲ್ಲ, ಬಟ್ 6ನ ಮಾಡ್ಬೋದು. ಹಿಂಗೆ ಡಿವೈಡ್ ಮಾಡ್ತೀವಿ. 6 ಮತ್ತೆ 2 ಟೇಬಲಲ್ಲಿ ಬರುತ್ತೆ. 2 × 3, 2 3s 6. ಇದು ಫ್ಯಾಕ್ಟರ್ ಟ್ರೀನ ಬರೆಯೋಂಥ ಬೇಸಿಕ್ ಸ್ಟೆಪ್ಪು. ಅದನ್ನೇ ಇಲ್ಲಿ ಬರಿತೀವಿ. 12ನ ಹೆಂಗೆ ಬರೆದಿದ್ದೀವಿ 2 × 6. ಸೊ ಇಲ್ಲಿ 2 ಬರೀತೀವಿ, ಇಲ್ಲಿ 6 ಬರೀತೀವಿ. ನೆಕ್ಸ್ಟು ಈ 6ನ ಸ್ಪ್ಲಿಟ್ ಮಾಡಬೇಕು. ಹಿಂಗೆ ಮಾಡಿದ್ದೀವಿ 2 3s ಅಂತ ಮಾಡಿದ್ವಿ. 2 3. ಇದು ಫ್ಯಾಕ್ಟರ್ ಟ್ರೀ ಆಫ್ 12. ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಏನಿದೆ 20 ಕೇಳಿದ್ದಾರೆ. 20.
ಹೆಂಗೆ ಬೇಕಾದರೂ ತೊಗೋಬೋದು. ನೀವು 5 4s 20 ತೊಗೋಬೋದು. ನಾನಿಲ್ಲಿ 2 10s 20 ತೊಗೊತೀನಿ. 2 10s 20. 10ನ್ನು ಮತ್ತೆ ಸ್ಪ್ಲಿಟ್ ಮಾಡ್ಬೋದಲ್ವ ನಾವು? ಹೆಂಗೆ ಸ್ಪ್ಲಿಟ್ ಮಾಡ್ಬೋದು? 2 5s 10. 2 and 5. ಸೊ ಇದನ್ನೇ ಮಾಡೋಣ. 2 10s 20. 10ನ್ನ ಮತ್ತೆ ಸ್ಪ್ಲಿಟ್ ಮಾಡಿದ್ದೀವಿ. ಹೆಂಗೆ ಸ್ಪ್ಲಿಟ್ ಮಾಡಿದ್ದೀವಿ? 2 and 5. 2 5s 10. ಇದು ಫ್ಯಾಕ್ಟರ್ ಟ್ರೀನ ಬರೆಯುವಂಥ ರೀತಿ. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ 20. ನೆಕ್ಸ್ಟ್ 28 ಇದೆ. ಕ್ವೆಶನ್ 28ನ ಹೆಂಗೆ ಬರಿಬೋದು? ನೀವು ಯಾವ ಸ್ಟೆಪ್ಪಲ್ಲಿ ಯಾವುದರಿಂದ ಬೇಕಾದರೂ ತಗೋಬೋದು. ಯಾವ್ಯಾವ ಟೇಬಲಲ್ಲಿ ಬರುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ತಾ ಹೋಗ್ತೀವಿ. 14 2s 28 ಬರುತ್ತೆ. ಸೊ ಅಥವಾ 2 × 14. 14ನ ಮತ್ತೆ ಡಿವೈಡ್ ಮಾಡ್ಬೋದು. ಹಿಂಗೆ ಡಿವೈಡ್ ಮಾಡ್ತೀವಿ. 2 7s 14. ಈಸ್ ಇಟ್ ಕ್ಲಿಯರ್? ಸೊ ಇದನ್ನೇ ಫ್ಯಾಕ್ಟರ್ ಟ್ರೀ ಆಗಿ ಬರಿಬೋದು. 28 2 × 14. 14ನ ಹೆಂಗೆ ಸ್ಪ್ಲಿಟ್ ಮಾಡಿದ್ದೀವಿ? 2 7s 14. ನೆಕ್ಸ್ಟ್ ಏನಿದೆ? 32. 32ನ ಹಿಂಗೆ ಯಾವ ಟೇಬಲಲ್ಲಿ ಬರುತ್ತೆ ಫಸ್ಟ್ ಚೆಕ್ ಮಾಡ್ಕೊಳ್ತೀವಿ. 16 2s 32 ಅಥವಾ 8 ಟೇಬಲಲ್ಲೂ ಬರುತ್ತೆ. ನೀವು 8 ಟೇಬಲ್ ಚೆಕ್ ಮಾಡಿ. 8 1s 8, 8 2s 16, 8 3s 24, 8 4s 32 ಬರಿಬೋದಾ? ಅದನ್ನು ಕೂಡ ತಗೋಬೋದು. ಫಸ್ಟು ಮಲ್ಟಿಪ್ಲಿಕೇಶನ್ ಬರ್ಕೊಳ್ಳೋಣ. 32 ಅಂದರೆ 8 4s. ಇದು 8 ಮತ್ತು 4 ಬೇರೆ ಟೇಬಲಲ್ಲಿ ಬರುತ್ತೆ. ಸೊ ಅದನ್ನ ಸ್ಪ್ಲಿಟ್ ಮಾಡ್ಕೋಬೋದು. 2 4s 8 ಅಂತ ಬರಿಬೋದಲ್ವಾ? ಸೊ 2 × 4. 4 ಕೂಡ 2 ಟೇಬಲಲ್ಲಿ ಬರುತ್ತೆ. ಇದನ್ನ ಕೂಡ ಸ್ಪ್ಲಿಟ್ ಮಾಡ್ತೀವಿ. 2 × 4. ಸಾರಿ 2 2s 4. ಈ ಥರ ಸ್ಪ್ಲಿಟ್ ಮಾಡ್ತೀವಿ. 2 2 2ನ ಸ್ಪ್ಲಿಟ್ ಮಾಡೋಕ್ಕಾಗಲ್ಲ, ಬಟ್ 4ನ ಸ್ಪ್ಲಿಟ್ ಮಾಡ್ಬೋದು. 2 2s 4 ಅಂತ ಬರಿಬೋದು. ಸೊ ಈ ಥರ ಬರಿತಾ ಹೋಗಬೇಕು ಫ್ಯಾಕ್ಟರ್ ಟ್ರೀ. ಫಸ್ಟು 32ನ ಹೆಂಗೆ ಬರೆದ್ವಿ? 8 4. 8ನ ಮತ್ತೆ ಸ್ಪ್ಲಿಟ್ ಮಾಡಿದ್ದಾರೆ. ಹೇಗೆ? 2 4s 8. 4ನ ಹೆಂಗೆ ಸ್ಪ್ಲಿಟ್ ಮಾಡಿದ್ದೀವಿ? 2 × 2. ಸೊ ಇಲ್ಲಿಗೆ ಇದು ಸ್ಟಾಪ್ ಆಯಿತು. ಬಟ್ ಇಲ್ಲಿ 4 ಇದೆ ಅಲ್ಲ, ಅದು ಮತ್ತೆ ಇದನ್ನ ಸ್ಪ್ಲಿಟ್ ಮಾಡ್ತೀವಿ. 2 2s. This is how we will write the factor tree of 32. Next, last number, that is 36. 36 ಯಾವ ಟೇಬಲಲ್ಲಿ ಬರುತ್ತೆ ಥಿಂಕ್ ಮಾಡಿರಿ. 9 ಟೇಬಲಲ್ಲಿ ಬರುತ್ತೆ ನೋಡಿರಿ. 9 1s 9, 9 2s 18, 9 3s 27, 9 4s 36. ಈಸಿ ಕ್ಲಿಯರ್? ಸೊ ನೀವು ಇನ್ನೂ 2 18s 36 ಅದನ್ನೂ ತೊಗೋಬೋದು. ಯಾವುದೇ ತೊಗೊಂಡ್ರು ಫ್ಯಾಕ್ಟರ್ ಟ್ರೀಗೆ ಸೇಮೇ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಒಟ್ಟು ಕರೆಕ್ಟಾಗಿರಬೇಕು. 9 4s 36. 9 3 ಟೇಬಲಲ್ಲಿ ಬರುತ್ತೆ, 4 2 ಟೇಬಲಲ್ಲಿ ಬರುತ್ತೆ. ಮತ್ತೆ ಸ್ಪ್ಲಿಟ್ ಮಾಡ್ಕೋಬೋದು. ಸೊ 9ನ ಏನಂತ ಬರಿಬೋದು? 3 3s 9. 4ನ ಏನಂತ ಬರಿಬೋದು? 2 2s 4.
ಸೊ 2 ಮತ್ತು 3 ಅದೇ ಟೇಬಲ್ಸಲ್ಲಿ ಬರುತ್ತೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. 36 9 4 36 9 ಅಂತ ಸ್ಪ್ಲಿಟ್ ಮಾಡ್ಬೋದು. 3 3 9 4 2 2 4. So this is how we have to write a factor tree. Last we will remain with the one main, that is complete the following factor tree by writing the missing numbers. Factor tree ನ ಅವರೇ ಕೊಟ್ಟಿದ್ದಾರೆ, ನಾವು ಮಿಸ್ಸಿಂಗ್ ನಂಬರ್ಸ್ನ ಬರಿತಾ ಹೋಗಬೇಕು. ಐ ಹೋಪ್ ನೀವು ಇದೆಲ್ಲ ಈಸಿಯಾಗಿ ಬರೆಯೋದು ಗೊತ್ತಾಯಿತು ಅಂತ. ಫಸ್ಟು ನೀವು ಯಾವ ಮೆಥಡಲ್ಲಿ ಬರೆದ್ರೂ ಒಂದೇ ಅನ್ನೋದನ್ನು ಕ್ಲಿಯರ್ ಮಾಡ್ಕೋಬೇಕು. ಬಟ್ ಫ್ಯಾಕ್ಟರ್ ಟ್ರೀ ಚೇಂಜ್ ಆಗ್ತಾ ಹೋಗುತ್ತೆ, ಆನ್ಸರ್ ನಮಗೆ ಸೇಮೇ ಇರುತ್ತೆ. ಬಟ್ ಅವರೇ ಫ್ಯಾಕ್ಟರ್ ಟ್ರೀನ ಕೊಟ್ಟಾಗ ಅವ್ರು ಕೊಟ್ಟಿರೋ ಫ್ಯಾಕ್ಟರ್ ಟ್ರೀನೇ ಕಂಪ್ಲೀಟ್ ಮಾಡಬೇಕು, ನಾವು ಹೊಸದಾಗಿ ಏನು ಆ್ಯಡ್ ಮಾಡೋ ಹಾಗಿಲ್ಲ. 48 ಕಂಪ್ಲೀಟ್ ಮಾಡ್ತಾ ಹೋಗೋಣ. 12 ಟೇಬಲಲ್ಲಿ ಬರುತ್ತೆ, ಚೆಕ್ ಮಾಡಿರಿ. ಸೊ 12 is 48. This is a given factor tree. Here 2 and here 3. See 12 ಎಷ್ಟು ನಮಗೆ 48 ಬರುತ್ತೆ ನೋಡಿರಿ. 12 1s are 12, 12 2s are 24, 12 3s are 36, 12 4s are 48. ಹೌದಲ್ವಾ? ಸೊ 12 4s are 48. 4 ಇದೆ, ಇಲ್ಲಿ 2 ಇದೆ. 2 ಎಷ್ಟು 4 ಬರುತ್ತೆ? 2 2s are 4. ಇಲ್ಲ ಆಲ್ರೆಡಿ 2 ಇದೆ, ಸೊ ಅದಕ್ಕೆ ನಾವು 2 ಟೇಬಲಲ್ಲೇ ಬರಿಬೇಕು. 2 2s are 4. ಇಲ್ಲಿ 3 ಅವರೇ ಗಿವನ್ ಕ್ವೆಶನಲ್ಲೇ ಇದೆ. 3 ಎಷ್ಟು 12 ಬರುತ್ತೆ? 3 4s are 12. ಸೊ ಅದಕ್ಕೋಸ್ಕರ ಇಲ್ಲಿ 4 ಬರಿತೀವಿ. 4ನ ಹೆಂಗೆ ಸ್ಪ್ಲಿಟ್ ಮಾಡ್ಬೋದು ನಾವು? 4 ಯಾವ ಟೇಬಲಲ್ಲಿ ಬರುತ್ತೆ? 2 2s are 4. 2 ಟೇಬಲಲ್ಲಿ ಬರುತ್ತೆ, ಸೊ 2 2s are 4. ದಿಸ್ ಇಸ್ ಹೌ ವಿ ವಿಲ್ ರೈಟ್. ಆ್ಯಂಡ್ ಸಿ, ಈ ಕ್ವೆಶನ್ನು ಡಿಫ್ರೆಂಟಾಗಿದೆ, ಅಬ್ಸರ್ವ್ ಮಾಡಿರಿ. ಇಲ್ಲಿ ಯಾವ ನಂಬರಿಗೆ ಫ್ಯಾಕ್ಟರ್ ಬರಿಬೇಕು ಅಂತಲೇ ಹೇಳಿಲ್ಲ ಅವರು. ಜಸ್ಟ್ ನಾವು ಕಂಪ್ಲೀಟ್ ಮಾಡ್ತಾ ಹೋದರೆ ಯಾವ ನಂಬರಿಗೆ ಫ್ಯಾಕ್ಟರ್ ಬರಿಬೇಕು ಅಂತ ಗೊತ್ತಾಗುತ್ತೆ. ಟೂ 3 5 2. ಜಸ್ಟ್ ಈ ನಂಬರ್ಸ್ನ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು ನಾವು. 2 3s are 6. ಈ ಎರಡು ನಂಬರ್ಸ್ನ ಮಲ್ಟಿಪ್ಲೈ ಮಾಡಿ. 2 3s are 6, 5 2s are 10. ಇದು ಕಂಪ್ಲೀಟ್ ಮಾಡ್ತಾ ಇರೋದು. ನೆಕ್ಸ್ಟ್ ಈ ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಸ್ಟೇಜಿಗೆ ಬರೀಬೇಕು. 6 10s are 60. ಗೊತ್ತಾಯ್ತಾ? 2 3s are 6, 5 2s are 10. ನೆಕ್ಸ್ಟು 6 10s are 60. ಇದು ಕಂಪ್ಲೀಟ್. ಈಗ ಕಂಪ್ಲೀಟ್ ನಾವು ಫ್ಯಾಕ್ಟರ್ ಟ್ರೀನ ಬರೆದಿದ್ದೀವಿ. ಈಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ದ ಲಾಸ್ಟ್ ಕ್ವೆಶನ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇಲ್ಲಿಗೆ ಈ ಲೆಸನ್ ಕಂಪ್ಲೀಟ್ ಆಯಿತು. ಲೆಟ್ಸ್ ಡಿಸ್ಕಸ್ next lesson in the next class. Thank you.